ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ? ಖಂಡಿತವಾಗಿ ಇದೊಂದು ವಿಶೇಷವಾದ ಸಮಯ ಪ್ರಾರಂಭವಾಗ್ತಾ ಇದೆ. ನಾನು ತುಂಬ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ, ಏಕೆಂದರೆ ನೀವು ಈ ಮಾತುಗಳನ್ನು ಕೇಳುತ್ತಿರುವಂತಹ ಕನ್ಯಾ ರಾಶಿಯವರಾಗಿದ್ದರೆ ನಿಮ್ಮ ಜೀವನ ಹೇಗೆ ಇರಲಿ, ಇಲ್ಲಿಯವರೆಗೆ ಹೇಗಿತ್ತು ಎಂಬುದನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಖಂಡಿತವಾಗಿ ಹರಿದು ಬರುತ್ತದೆ. ಬಹಳ ದಿನಗಳಿಂದ ನಿಮ್ಮ ಜೀವನದಲ್ಲಿ ಅಡ್ಡಿ ಆಗಿದ್ದ ದುಃಖಗಳು, ಹೇಳಲಾಗದ ನೋವು ಮತ್ತು ಯಾರಿಗೂ ಅರ್ಥವಾಗದ ಹೊಂಟಿತನ ನಿಮ್ಮ ಹೃದಯವನ್ನ ಭಾರವಾಗಿಸಿದೆ. ಖಂಡಿತವಾಗಿ ಇಂದಿನಿಂದ ನಿಮ್ಮ ಜೀವನದಲ್ಲಿ ಆ ತೂಕ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ನಿಮ್ಮ ಬಾಳು ಬಂಗಾರವಾಗುತ್ತದೆ. ಏಪ್ರಿಲ್ ತಿಂಗಳು ಅತ್ಯದ್ಭುತವಾದ ಸಮಯ ನಿಮಗೋಸ್ಕರ ಪ್ರಾರಂಭ ಆಗ್ತಾ ಇರೋದ್ರಿಂದ ನೀವು ಬಹಳಷ್ಟು ಲಾಭವನ್ನ ಗಳಿಸಿಕೊಳ್ತೀರಾ. ಕಷ್ಟಗಳಿಂದ ಪರಿಹಾರವನ್ನ ಸುಲಭವಾಗಿ ಕಂಡುಕೊಳ್ತೀರಾ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಈ ಸಮಯ ಏಪ್ರಿಲ್ ತಿಂಗಳು ಅತ್ಯಂತ ಶುಭಕರ ಸಮಯ. ಜೀವನವು ಸಂಪೂರ್ಣವಾಗಿ ಹೊಸ ದಿಕ್ಕನ್ನು ತೆಗೆದುಕೊಳ್ಳುತ್ತದೆ. ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಶಕ್ತಿಯನ್ನು ತುಂಬುತ್ತದೆ, ಕನಸನ್ನು ನನಸು ಮಾಡುತ್ತದೆ. ಕೆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಕಾಲಿಡುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳು, ಭಯ, ಆತಂಕ ಸಂಪೂರ್ಣವಾಗಿ ದೂರವಾಗುತ್ತೆ. ಎಲ್ಲ ರೀತಿಯ ನಿಮ್ಮ ಜೀವನದ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ವಿಷಯಗಳು ಸಂಬಂಧಿಸಿದಂತಹ ನಿಮ್ಮ ಜೀವನದಲ್ಲಿ ನಿಮ್ಮ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ವಿಶೇಷವಾದ ಸಂದರ್ಭಗಳು ಈಗ ಪ್ರಾರಂಭವಾಗುವಂತಹ ಸಂತೋಷದ ದಿನಗಳು ಹತ್ತಿರದಲ್ಲಿದೆ. ಏಪ್ರಿಲ್ 1ರ ನಂತರ ನೀವು 3 ದೊಡ್ಡ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಹೊಸತನವನ್ನು ತಂದಿತ್ತು. ಆದರೆ ಈಗ ಹೊಸ ವರ್ಷ ಕಳೆದು 3 ತಿಂಗಳಾಗಿದೆ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಅತ್ಯದ್ಭುತವಾಗಿ ಈ ಸಂದರ್ಭದಲ್ಲಿ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಆಶ್ಚರ್ಯಕರವಾಗಿರುವಂತಹ ಘಟನೆಗಳು ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಂತೋಷ ಮತ್ತು ಸಂತೃಪ್ತಿಯನ್ನು ತರುತ್ತದೆ. ಒಟ್ಟಾರೆಯಾಗಿ ನೀವು ಯಾವತ್ತೂ ಕೂಡ ಊಹೆ ಕೂಡ ಮಾಡಿರೋದಿಲ್ಲ ಇದು ಸಂಭವಿಸುತ್ತದೆ ಎಂದು ನಿಜವಾಗಿ ನಿಮಗೆ ತಿಳಿದಿರೋದಿಲ್ಲ. ನೀವು ಅದೃಷ್ಟವಂತರು, ಏಕೆಂದರೆ ಫೆಬ್ರವರಿ ತಿಂಗಳು ಪೂರ್ತಿ ದೈವಿಕವಾದ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನ ಅನೇಕ ಅಪಾಯಗಳಿಂದ ರಕ್ಷಿಸಿದಂತಹ ದೈವಿಕ ಶಕ್ತಿಯು ಮುಂಬರುವಂತಹ ದಿನಗಳಲ್ಲಿ ನಿಮ್ಮನ್ನ ಬೆಂಬಲಿಸುತ್ತದೆ ಇರುತ್ತದೆ. ಇದು ನಿಮ್ಮನ್ನ ಯಾವುದೇ ರೀತಿಯ ಕೆಟ್ಟ ಕಣ್ಣಿನ ದೃಷ್ಟಿಗಳಿಂದ ರಕ್ಷಿಸುತ್ತದೆ. ಎಲ್ಲ ರೀತಿಯ ಅಪಾಯಗಳಿಂದ ಸಂಪೂರ್ಣವಾಗಿ ಪಾರು ಮಾಡುತ್ತದೆ. ನಿಮ್ಮನ್ನ ಮುಂದಕ್ಕೆ ಕೊಂಡೊಯ್ಯುವ ಸಮಯ. ಕನ್ಯಾ ರಾಶಿಯವರ ಜೀವನ ಅಷ್ಟು ಸುಲಭವಲ್ಲ. ಅವರು ಹೊರಗೆ ಬಲಶಾಲಿಯಾಗಿ ಕಂಡರೂ ಒಳಗೆ ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ. ದೊಡ್ಡ ಹೃದಯವನ್ನ ಹೊಂದಿದರೂ ಕೂಡ ಸೂಕ್ಷ್ಮವಾದ ಹೃದಯ ಇವರಿಗೆ ಇರುತ್ತದೆ. ಎಲ್ಲರೂ ಕೂಡ ಇವರನ್ನ ಮಾತಿನಲ್ಲಿ ನೋಯಿಸುವಂತಹ ಸ್ವಭಾವವನ್ನ ಹೊಂದಿರ್ತಾರೆ. ಆದರೆ ಇವರು ಎಲ್ಲವನ್ನ ಸಹಿಸಿಕೊಂಡು ಹೋಗುವಂತಹ ವಿಶೇಷವಾದ ಸಾಮರ್ಥ್ಯವನ್ನ ಹೊಂದಿರತಕ್ಕಂತಹ ಜನರಾಗಿರ್ತಾರೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ನಿಮ್ಮ ನೋವನ್ನ ಹೊರಗೆ ತೋರಿಸೋದಿಲ್ಲ. ಒಳಗೆ ಇಟ್ಟುಕೊಂಡು ನಗುತ್ತಾ ಹೊರಗೆ ಎಲ್ಲಾ ರೀತಿಯ ದುಃಖವನ್ನ ಸಹಿಸಿಕೊಳ್ಳುವಂತಹ ತಾಳ್ಮೆಯನ್ನ ಭಗವಂತ ನಿಮಗೆ ವರವಾಗಿ ಕೊಟ್ಟಿರುವಂತಹ ಸಮಯ. ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಿಯನ್ನ ಹೊಂದುವಂತಹ ಸುಸಂದರ್ಭ ಈಗ ಪ್ರಾರಂಭವಾಗ್ತಾ ಇದೆ. ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ರೀತಿಯ ವಿಶೇಷವಾದ ಮಾರ್ಗಗಳನ್ನ ತೆರೆದುಕೊಳ್ಳೋದನ್ನ ಕಂಡುಕೊಳ್ಳಬಹುದು. ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಾಡಿದಂತಹ ಕೆಲಸ, ಕಠಿಣ ಪರಿಶ್ರಮ ವಿಳಂಬವಾದರೂ ಸಹ ಫಲ ನೀಡಲು ಪ್ರಾರಂಭಿಸುತ್ತದೆ. ಅದು ಒಮ್ಮೆಗೆ ದೊಡ್ಡ ಮೊತ್ತವಾಗುವುದಿಲ್ಲ, ಆದರೆ ಅದು ಸ್ಥಿರವಾದ ಆದಾಯವಾಗುತ್ತದೆ. ಉದ್ಯೋಗಿಗಳ ವಿಷಯಕ್ಕೆ ಬಂದರೆ ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ಈ ತಿಂಗಳು ನಿಮ್ಮ ಕೆಲಸದತ್ತ ಗಮನ ಕೊಡ್ತಾರೆ. ನೀವು ಇಲ್ಲಿಯವರೆಗೆ ಮಾಡಿದಂತಹ ಕಠಿಣ ಪರಿಶ್ರಮವನ್ನು ಗುರುತಿಸಿರಲಿಲ್ಲ. ಎಲ್ಲರೂ ಕೂಡ ಈಗ ಅದನ್ನು ಗುರುತಿಸಿ ನಿಮ್ಮ ಜೀವನಕ್ಕೆ ಬಡ್ತಿ ಅಥವಾ ಹೊಸ ಪ್ರಶಂಸೆಯನ್ನು ಕೊಡುವಂತಹ ಸಮಯ. ಹೆಚ್ಚುವರಿ ಜವಾಬ್ದಾರಿ ಅಥವಾ ಅಭಿಪ್ರಾಯಗಳ ಮೂಲಕ ನಿಮಗೆ ದೊಡ್ಡದಾದ ಉತ್ತಮವಾದ ಪೋಸ್ಟ್ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕೆಲವು ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಪತ್ರ ಬದಲಾವಣೆ ಸೂಚನೆಗಳು ಬರ್ತಾ ಹೋಗುತ್ತೆ. ಇದು ಭಯಂಕರವೆಂದು ತೋರಿಸುತ್ತದೆ, ಆದರೆ ದೀರ್ಘಾವಧಿಯಲ್ಲಿ ಇದು ನಿಮಗೆ ಉತ್ತಮವಾದ ಬದಲಾವಣೆಯನ್ನು ತರುತ್ತದೆ. ಮನೆಯವರನ್ನ ಮತ್ತು ಕುಟುಂಬವನ್ನ ಬಿಟ್ಟು ದೂರ ಹೋಗುವುದು ಅಷ್ಟು ಸುಲಭದ ಮಾತಲ್ಲ. ವಿದೇಶಕ್ಕೆ ಹೋಗುವ ಅವಕಾಶ ನಿಮ್ಮನ್ನ ಕೈ ಬೀಸಿ ಕರೆಯುತ್ತಿದೆ. ಈ ಸಂದರ್ಭದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅವಕಾಶವು ನಿಮ್ಮ ಜೀವನವನ್ನ ದೊಡ್ಡ ಮಟ್ಟದ ಒಂದು ವಿಶೇಷವಾದ ದಿಕ್ಕಿಗೆ ಕೊಂಡೊಯ್ಯುತ್ತೆ. ನೀವು ಬರುವಂತಹ ಅವಕಾಶವನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳಿ. ಹೊಸ ಪರಿಸರಕ್ಕೆ ಹೋಗಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಸಮಯ ಅಂದ್ರೆ ಪುನರಾವರ್ತನೆಯ ಅವಧಿಯಾಗಿರುತ್ತೆ, ವಿಶ್ಲೇಷಣೆಯ ಮಾರ್ಗವಾಗಿರುತ್ತದೆ. ಅಸ್ತಿತ್ವದಲ್ಲಿರುವಂತಹ ವ್ಯವಹಾರಗಳನ್ನು ಸರಿಪಡಿಸಬಹುದು. ನಿಮಗೆ ನಷ್ಟ ಆಗ್ತಿರುವಂತಹ ಕೆಲಸಗಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಕೊಡಬೇಕು. ಈ ಸಮಯದಲ್ಲಿ ಸ್ವಾರ್ಥವಿಲ್ಲದೆ ಇರುವಂತಹ ಜನರೊಂದಿಗೆ ನಿಮ್ಮ ನೋವನ್ನು ಹಂಚಿಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ದುಷ್ಟ ಕಣ್ಣುಗಳಿಂದ ನಿಮ್ಮನ್ನು ರಕ್ಷಿಸಲು ಸಣ್ಣ ಮುನ್ನೆಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಹೊರಗೆ ಹೋಗುವಾಗ ಈ ಸಂದರ್ಭದಲ್ಲಿ ರುದ್ರಾಕ್ಷಿಯನ್ನು ಧರಿಸೋದು ನಿಮಗೆ ಮಾನಸಿಕವಾಗಿ ಧೈರ್ಯವನ್ನು ನೀಡುತ್ತೆ. ಪ್ರತಿದಿನ ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ಶಿವನನ್ನ ಸ್ಮರಿಸಬೇಕು. ಇದರಿಂದ ನಿಮ್ಮ ಮನಸ್ಸಿನ ಆಸೆಗಳು, ಕನಸುಗಳು ಆದಷ್ಟು ಬೇಗ ನೆರವೇರುವಂತಹ ಸಾಧ್ಯತೆ ಇದೆ.
ಆಗಿದೆ. ನಿಮ್ಮ ಜೀವನದಲ್ಲಿ ಫಲ ಕೊಡುತ್ತದೆ. ಖಂಡಿತವಾಗಿ ಚಿಕ್ಕ ವಯಸ್ಸಿನಲ್ಲೇ ಕುಟುಂಬದ ಹೊರೆ ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಸ್ವಾಭಾವಿಕವಾಗಿ ಕಿರಿಕಿರಿ ಇಲ್ಲದೆ ಆ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ತಮ್ಮ ಸ್ವಂತ ಆಸೆಗಳನ್ನ ಪಕ್ಕಕ್ಕಿಟ್ಟುಕೊಂಡು ಜೀವನವನ್ನ ನಡೆಸ್ತಿರುವಂತಹ ಕನ್ಯಾ ರಾಶಿಯವರೇ, ತಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷ ಮುಖ್ಯ ಎಂದು ಭಾವಿಸುವಂತಹ ನಿಮ್ಮ ಒಳ್ಳೆಯ ಗುಣಗಳು ಇನ್ನು ಮುಂದೆ ಬೆಳಕಿಗೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ನೋವು ಕೊಟ್ಟವರು ದೂರವಾಗ್ತಾರೆ. ನಿಮ್ಮ ಜೊತೆ ಸದಾಕಾಲ ವಿಶೇಷವಾದ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮನ್ನ ರಕ್ಷಿಸುವಂತಹ ಕಾರ್ಯಗಳು ನಡೀತಾ ಹೋಗುತ್ತೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕೆ ಅಕ್ಷರದ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಮನಸ್ಸು ಮತ್ತು ಮನೆಯನ್ನ ಬೆಳಕು ಮಾಡುತ್ತದೆ. ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಸಿಗುವಂತೆ ಮಾತನಾಡುತ್ತೆ. ಖಂಡಿತವಾಗಿ ಈಗ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆಗಿರಬಹುದು, ಶಕ್ತಿಯ ಮೂಲಕ ಅವರು ಅಥವಾ ಅವಳು ನಿಮ್ಮ ಜೀವನವನ್ನು ಅನಿರೀಕ್ಷಿತವಾಗಿ ಪ್ರವೇಶ ಮಾಡ್ತಾರೆ ಮತ್ತು ನಿಮ್ಮ ಆಲೋಚನೆಗಳ ದಿಕ್ಕನ್ನು ಬದಲಾಯಿಸ್ತಾರೆ. ಒಟ್ಟಾರೆಯಾಗಿ ಅವರು ಬಂದ ನಂತರ ಒಂದು ಸ್ಥಳವಾಗಿರಬಹುದು, ಅಲ್ಲಿಗೆ ಹೋಗಬಹುದು, ನಿಮಗೆ ಹೊಸ ಅವಕಾಶ, ಹೊಸ ಗುರುತು ಮತ್ತು ಹೊಸ ಭವಿಷ್ಯವನ್ನು ನೀಡ್ತಾರೆ. ಅಥವಾ ಒಂದು ಘಟನೆಯ ಮೂಲಕ ನಿಮ್ಮ ಕೆಲಸ ಯೋಜನೆಯ ರೂಪದಲ್ಲಿ ಬರಬಹುದು. ಈ ಬಾರಿ ದೇವರು ನೀಡಿದಂತಹ ಅವಕಾಶ ವಿಭಿನ್ನವಾಗಿರುತ್ತದೆ. ಖಂಡಿತವಾಗಿ ಇದು ಕಾಕತಾಳೀಯವಾಗಿರುವುದಿಲ್ಲ. ಕನ್ಯಾ ರಾಶಿಯವರಿಗೆ ದೇವರ ಇಚ್ಛೆ ಬೆಳಕು ನಿಮ್ಮ ಜೀವನವನ್ನು ಪ್ರವೇಶಿಸಲು ಈಗ ದಾರಿ ಸಿದ್ಧವಾಗಿದೆ. ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೆ ಕೂಡ ಇದು ಕಠಿಣವಾಗಿ ತೋರಿದರೂ ಕೂಡ ಒಳಗೆ ಸಣ್ಣ ನಂಬಿಕೆ ಇರುತ್ತದೆ. ಇದು ನನಗೆ ಒಳ್ಳೆಯದನ್ನ ಮಾಡುತ್ತೆ ಎಂಬ ಭಾವನೆ ನಿಮಗೆ ಇರುತ್ತದೆ. ಮತ್ತೆ ಮತ್ತೆ ಅದು ಬೆಳಕಿಗೆ ಬರುತ್ತದೆ. ಅದು ಒಂದು ಸಂಕೇತ. ಈಗ ಅವರ ಹೆಸರು, ಗುರುತು, ಸ್ಥಾನ ಬದಲಾಯಿಸುವಂತಹ ಸಾಧ್ಯತೆಗಳು ಕೂಡ ಬದಲಾಗಿ ಕಾಣ್ತಾ ಇರೋದ್ರಿಂದ ನೀವು ಇಲ್ಲಿಯವರೆಗೆ ಇದ್ದಂತಹ ಸ್ಥಾನದಲ್ಲಿ ಇನ್ನು ಮುಂದೆ ಬೆಳೆಯಲು ಸಾಧ್ಯವಿಲ್ಲ ಎಂದು ಅನಿಸುತ್ತದೆ. ಆದ್ದರಿಂದ ಹೊಸ ಹೆಸರು, ಹೊಸ ಜವಾಬ್ದಾರಿ, ಹೊಸ ಗುರುತು, ಹೊಸ ಪಾತ್ರವನ್ನು ನೀವು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಮೊದಲಿಗೆ ಇದು ವರಿಯಾಗಿ ಕಂಡರೂ ಕೂಡ ಕಾಲಕ್ರಮೇಣವಾಗಿ ಸರಿಯಾದ ಮಾರ್ಗ ಎಂದು ಸ್ಪಷ್ಟವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕೆ ಅಕ್ಷರದ ವ್ಯಕ್ತಿ ಮುಖ್ಯವಾಗಿ ಅವರ ಗುರುತು, ಸ್ಥಳ, ವ್ಯಕ್ತಿ ಎಲ್ಲವನ್ನ ಕೂಡ ಬದಲಾವಣೆ ಮಾಡಿಕೊಂಡು ನಿಮ್ಮ ಜೀವನವನ್ನ ಉಜ್ವಲ ಮಾಡೋದಕ್ಕೆ ಪ್ರೇರೇಪಣೆ ನೀಡುವಂತಹ ವ್ಯಕ್ತಿಯಾಗಿರ್ತಾರೆ. ಖಂಡಿತವಾಗಿ ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೆ ಕೂಡ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ. ನೀವು ಎಲ್ಲದಕ್ಕೂ ಕೂಡ ಸಿದ್ಧರಾಗಬೇಕಾಗುತ್ತೆ. ಈಗ ನಿಮ್ಮ ಮನಸ್ಸು ಹೇಳುತ್ತದೆ, ನಾನು ಮಾಡುತ್ತಿರುವಂತಹ ದಾರಿ ಸರಿಯಾಗಿದೆ, ನನ್ನ ಕೆಲಸಗಳು ಅದ್ಭುತವಾಗಿದೆ, ನನ್ನನ್ನು ಪ್ರತಿಯೊಂದು ದಿನ ಒಂದು ವಿಶೇಷತೆಗೆ ಕರೆದುಕೊಂಡು ಹೋಗ್ತಾ ಇದೆ ಅಂತ ನಿಮ್ಮ ಮನಸ್ಸು ಪ್ರತಿ ಬಾರಿ ಹೇಳ್ತಾ ಹೋಗುತ್ತೆ. ಉತ್ತಮವಾದ ಅವಕಾಶಗಳು, ತೊಂದರೆಗಳು ದೂರವಾಗುವಂತಹ ಸಮಯ, ಹಳೆಯ ಕಹಿ ನೆನಪುಗಳನ್ನು ಬಿಟ್ಟು ಹೊಸ ಜೀವನದ ಕಡೆಗೆ ಹೆಜ್ಜೆ ಇಡುವಂತಹ ಸುಸಂದರ್ಭದಲ್ಲಿ ನೀವು ಸಾಕ್ತಾ ಇದ್ದೀರಾ. ಇನ್ನು ಮುಂದೆ ಕನ್ಯಾ ರಾಶಿಯವರ ಬಾಳಿನಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಗೊಂದಲಗಳು, ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಜೀವನಕ್ಕೆ ಈಗ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಪ್ರೇರೇಪಣೆ ಮತ್ತು ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವು ಆಕಸ್ಮಿಕವಾಗಿ ಬರುವಂತಹ ವ್ಯಕ್ತಿಗಳು ಭವಿಷ್ಯದ ದೊಡ್ಡ ಬದಲಾವಣೆಗೆ ಕಾರಣವಾಗ್ತಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿದೆ. ವಿಶೇಷವಾಗಿ ಒಂದು ನಿರ್ದಿಷ್ಟದ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ಆಗಮನ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಸೂಚನೆಯಾಗಿ ಕಾಣಬಹುದು. ಕೆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಇವರ ಹೆಸರು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತಹ ವ್ಯಕ್ತಿ ಸಾಮಾನ್ಯ ಪರಿಚಯವಾಗಿರದೆ ವಿಧಿಯೇ ನಿಮ್ಮ ಬಳಿ ಕಳಿಸಿದಂತಹ ಒಬ್ಬ ಮಾರ್ಗದರ್ಶಕನಂತೆ ಇರಬಹುದು. ಆರಂಭದಲ್ಲಿ ಈ ಪರಿಚಯ ಸಣ್ಣ ಮಾತುಕತೆ, ಕೆಲಸದ ಸಂಬಂಧ ಅಥವಾ ಸ್ನೇಹದ ರೂಪದಲ್ಲಿ ಶುರುವಾಗಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸ್ತೀರಾ, ಅವರ ಮಾತುಗಳು, ಸಲಹೆಗಳು ಮತ್ತು ಅವರ ಸಾನ್ನಿಧ್ಯ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಸಂತೋಷ, ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ಹೊಸ ವ್ಯಕ್ತಿ ಬಂದ ನಂತರ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ದೊಡ್ಡ ಬದಲಾವಣೆ ಕಂಡು ಬರುತ್ತದೆ. ಕನ್ಯಾ ರಾಶಿಯವರು ಇದುವರೆಗೆ ಮನಸ್ಸಿನಲ್ಲಿದ್ದಂತಹ ಅನುಮಾನಗಳು, ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೂಡಿದಂತಹ ಕೆಲಸಗಳನ್ನು ಮತ್ತೆ ಪ್ರಾರಂಭ ಮಾಡಲು ಪ್ರೇರೇಪಣೆ ಸಿಗ್ತಾ ಹೋಗುತ್ತೆ. ವಿಶೇಷವಾಗಿ ಉದ್ಯೋಗ, ವ್ಯವಹಾರ ಅಥವಾ ಆರ್ಥಿಕ ವಿಚಾರಗಳಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೇರವಾಗಿ ಸಹಾಯ ಮಾಡದೆ ಹೋದರೂ ಕೂಡ ಸರಿಯಾದ ಸಮಯಕ್ಕೆ ನೀಡುವಂತಹ ಒಂದು ಸಲಹೆ ನಿಮ್ಮ ಭವಿಷ್ಯವನ್ನು ಉತ್ತಮ ದಿಕ್ಕಿಗೆ ತಳ್ಳಬಹುದು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ಸಹಜವಾಗಿ ನಾಯಕತ್ವ ಗುಣವನ್ನು ಹೊಂದಿರ್ತೀರಾ. ಆದರೆ ಕೆಲವೊಮ್ಮೆ ಅಹಂಕಾರ ಅಥವಾ ಒಂಟಿತನದ ಭಾವನೆಯಿಂದ ತಮ್ಮ ಭಾವನೆಯನ್ನ ಯಾರದೂ ಕೂಡ ಹೇಳಿಕೊಳ್ಳೋದಿಲ್ಲ, ದುಃಖವನ್ನ ಕೂಡ ಹಂಚಿಕೊಳ್ಳೋದಿಲ್ಲ. ಎಲ್ಲವನ್ನ ನಾನೇ ಸರಿ ಮಾಡ್ಕೊಳ್ತೀವಿ ಅನ್ನುವಂತಹ ಮೊಂಡತನ ಈ ಹೊಸ ವ್ಯಕ್ತಿ ನಿಮ್ಮೊಳಗಿನ ಆ ಗೋಡೆಯನ್ನ ನಿಧಾನವಾಗಿ ಒಡೆಯುತ್ತಾರೆ. ನೀವು ನಿಮ್ಮ ಸಮಸ್ಯೆಯನ್ನ ಹೇಳಿಕೊಳ್ಳುವಂತಹ ವಿಶ್ವಾಸದ ವ್ಯಕ್ತಿಯಾಗಿ ಅವರು ಬೆಳೆಯುತ್ತಾರೆ. ಅವರೊಂದಿಗೆ ಮಾತನಾಡಿದ ನಂತರ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇದು
ಕೇವಲ ಸ್ನೇಹವಲ್ಲ, ಆತ್ಮೀಯತೆಯ ಬಂಧವಾಗುವ ಸಾಧ್ಯತೆ ಇದೆ. ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಘಟನೆಯೂ ಕೂಡ ನಿಮ್ಮನ್ನ ಶಕ್ತಿವಂತರನ್ನಾಗಿ ಮಾಡ್ತಾ ಹೋಗುತ್ತೆ. ಕುಟುಂಬ ಜೀವನದಲ್ಲಿಯೂ ಈ ಗಮನ ಒಳ್ಳೆಯ ಒಂದು ಬದಲಾವಣೆಯನ್ನು ತರಬಹುದು. ಮನೆಯಲ್ಲಿ ಇದ್ದ ಕಲಹಗಳು ಕಡಿಮೆ ಆಗಬಹುದು. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಹೆಚ್ಚು ಸ್ಪಷ್ಟತೆಯಿಂದ ತುಂಬಿರುತ್ತದೆ. ಕೆಲವರಿಗೆ ಈ ವ್ಯಕ್ತಿ ಮದುವೆಯ ಯೋಗಕ್ಕೂ ಕಾರಣವಾಗಬಹುದು ಅಥವಾ ಹೀಗಿರುವ ಸಂಬಂಧವನ್ನ ಗಟ್ಟಿಗೊಳಿಸುವಂತಹ ಪಾತ್ರವನ್ನ ವಹಿಸಬಹುದು. ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ನಿರಾಸೆ ಮತ್ತು ವಿಫಲತೆಯ ನಂತರ ಈ ವ್ಯಕ್ತಿ ಆಸೆಯ ಬೆಳಕಾಗಿ ಕಂಡುಕೊಳ್ತಾರೆ. ಆದರೆ ಕನ್ಯಾ ರಾಶಿಯವರು ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹೊಸ ವ್ಯಕ್ತಿಯ ಮೇಲೆ ತಕ್ಷಣವೇ ಸಂಪೂರ್ಣ ನಂಬಿಕೆ ಇಡೋದಕ್ಕಿಂತ ಸಮಯ ತೆಗೆದುಕೊಂಡು ಅವರನ್ನ ಅರ್ಥ ಮಾಡಿಕೊಳ್ಳೋದು ಉತ್ತಮ. ನಿಮ್ಮ ಹೃದಯ ಒಳ್ಳೆಯದು, ಆದ್ದರಿಂದ ಬೇಗ ನಂಬುವ ಸ್ವಭಾವ ಇರುತ್ತದೆ. ಅದರಿಂದ ನಿಧಾನವಾಗಿ ಸಂಬಂಧವನ್ನ ಬೆಳೆಸಿದರೆ ಅದು ದೀರ್ಘಕಾಲದ ಹೊರಗೆ ಸಂತೋಷವನ್ನ ನೀಡುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ಕರ್ಮ ಫಲದ ಒಂದು ಭಾಗವಾಗಿರಬಹುದು. ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳ ಫಲವಾಗಿ ಸಹಾಯ ಮಾಡುವಂತಹ ಜೀವ ನಿಮ್ಮ ಜೀವನಕ್ಕೆ ಬಂದಿರ್ತಾರೆ ಎಂದು ನಂಬಲಾಗುತ್ತದೆ. ಈ ಸಮಯದಲ್ಲಿ ದೇವರ ಆರಾಧನೆ ಖಂಡಿತವಾಗಿ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ. ನಿಮ್ಮ ಭಾಗ್ಯವನ್ನ ಇನ್ನಷ್ಟು ಬಲಪಡಿಸುತ್ತದೆ. ಖಂಡಿತವಾಗಿ ಕೆ ಅಕ್ಷರದ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಇದು ಕೇವಲ ಪರಿಚಯವಲ್ಲ, ಹೊಸ ಅಧ್ಯಾಯದ ಆರಂಭವಾಗಬಹುದು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು, ಜೀವನದ ಗುರಿ ಸ್ಪಷ್ಟವಾಗಬಹುದು ಮತ್ತು ಮನಸ್ಸಿನ ಸಂತೋಷ ಹೆಚ್ಚಾಗುತ್ತೆ. ಇದರ ಪ್ರಮುಖ ಲಕ್ಷಣಗಳು ಈ ರಾಶಿ ಚಕ್ರದವರಿಗೆ ಈ ಒಂದು ಭೇಟಿ ಟರ್ನಿಂಗ್ ಪಾಯಿಂಟ್ ಆಗಿ ಉಳಿಯುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ತೆರೆದು ಒಳ್ಳೆಯ ಅವಕಾಶವನ್ನು ಸ್ವೀಕರಿಸಿದರೆ ಮುಂದಿನ ದಿನಗಳು ಅದ್ಭುತವಾದ ಬೆಳಕಿನ ದಾರಿಗೆ ನೀವು ನೇರವಾಗಿ ಹೋಗ್ತೀರಾ. ಕೆ ಅಕ್ಷರದಿಂದ ಆರಂಭವಾಗುವಂತಹ ವ್ಯಕ್ತಿಯ ಆಗಮನ ಸಾಮಾನ್ಯವಾದ ಘಟನೆಯಲ್ಲ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಜವಾಬ್ದಾರಿಯುತವಾಗಿ ಮತ್ತು ಜೀವನವನ್ನು ನಿಧಾನವಾಗಿ ಕಟ್ಟಿಕೊಳ್ಳುವಂತಹ ಸ್ವಭಾವವನ್ನು ಹೊಂದಿರತಕ್ಕಂಥ ಕನ್ಯಾ ರಾಶಿಯವರಿಗೆ ಕೆಲ ಸಮಯಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜೀವನದಲ್ಲಿ ಸ್ಥಗಿತ ಮನಸ್ಥಿತಿ ಮತ್ತು ಒತ್ತಡ, ಆರ್ಥಿಕ ಸಮಸ್ಯೆ ಅಥವಾ ಸಂಬಳದಲ್ಲಿ ಗೊಂದಲಗಳು ಎಲ್ಲವನ್ನ ಕೂಡ ಕಾಣಿಸಿಕೊಳ್ತಾ ಇತ್ತು. ಆದರೆ ಇಂತಹ ಸಮಯದಲ್ಲಿ ಕೆ ಅಕ್ಷರದ ವ್ಯಕ್ತಿಯ ಪ್ರವೇಶ ಜೀವನದಲ್ಲಿ ಹೊಸ ದಿಕ್ಕು, ಹೊಸ ಚೈತನ್ಯವನ್ನು ತರಲು ಕಾರಣವಾಗುತ್ತದೆ. ನೀವು ಜೀವನದಲ್ಲಿ ಅಂದುಕೊಂಡಂತಹ ಕೆಲಸವನ್ನ, ಕನಸುಗಳನ್ನ ನನಸು ಮಾಡಿಕೊಳ್ಳುವುದಕ್ಕೆ ಬಯಸ್ತಾ ಇದ್ರೆ ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಆಸೆಗಳನ್ನ ಪರಿಪೂರ್ಣ ಮಾಡಿಕೊಳ್ಳಬಹುದು. ಹೊಸ ವ್ಯಕ್ತಿ ನಿಮಗೆ ಎಲ್ಲಾ ರೀತಿಯ ಒಂದು ಸಹಾಯವನ್ನ ಮಾಡ್ತಾರೆ. ಅವರು ದೊಡ್ಡ ಬಿಸ್ನೆಸ್ ಮೆನ್ ಆಗಿರ್ಬೋದು, ರಾಜಕೀಯ ವ್ಯಕ್ತಿ ಆಗಿರಬಹುದು ಅಥವಾ ಹಣಕಾಸಿನ ಬಗ್ಗೆ ಅತ್ಯುತ್ತಮವಾಗಿ ತಿಳಿದುಕೊಂಡಿರುವಂತಹ ವ್ಯಕ್ತಿ ಆಗಿರಬಹುದು. ಅವರು ಕೊಡುವಂತಹ ಸಣ್ಣ ಪುಟ್ಟ ಸಲಹೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬೆಳಕಾಗುತ್ತೆ. ಕಷ್ಟಗಳಿಗೆ ಪರಿಹಾರ ಸುಲಭವಾಗಿ ಸಿಗುವಂತ ಒಂದು ಮಾರ್ಗದರ್ಶನದ ನಂಬಿಕೆಯಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ಉನ್ನತಿಯ ತಿರುವು ಈಗ ಬರಲು ಪ್ರಮುಖವಾದ ಕಾರಣ ಅಂದ್ರೆ ಈ ವ್ಯಕ್ತಿ ನಿಮ್ಮ ಚಿಂತನೆ ಬದಲಾಯಿಸ್ತಾರೆ. ನೀವು ಇದುವರೆಗೆ ಭಯದಿಂದ ಅಥವಾ ಅನುಮಾನದಿಂದ ಮುಂದೂಡಿದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಧೈರ್ಯ ಕೊಡ್ತಾರೆ. ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶದ ಬಗ್ಗೆ ಸೂಚನೆಯನ್ನ ಕೊಡ್ತಾರೆ. ಕೆಲವರಿಗೆ ಉದ್ಯೋಗ ಬದಲಾವಣೆ ಅಥವಾ ಹೊಸ ಆದಾಯದ ಮಾರ್ಗ ಇದೇ ಸಮಯದಲ್ಲಿ ಪ್ರಾರಂಭವಾಗಬಹುದು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಸರಿಯಾದ ದಿಕ್ಕು ತೋರಿಸುವಂತಹ ವ್ಯಕ್ತಿ ಕುಟುಂಬ ಜೀವನದಲ್ಲಿ ಕೂಡ ಶಾಂತಿ ಹೆಚ್ಚಾಗುವಂತೆ ಮಾಡ್ತಾ ಹೋಗ್ತಾರೆ. ಕೆಲವೊಮ್ಮೆ ಹೆಚ್ಚು ಗಂಭೀರವಾಗಿ ವರ್ತಿಸೋದ್ರಿಂದ ಸಂಬಂಧದಲ್ಲಿ ದೂರ ಉಂಟಾಗುತ್ತೆ. ಕೆ ಅಕ್ಷರದ ವ್ಯಕ್ತಿ ನಿಮ್ಮಲ್ಲಿ ಸಂತೋಷ, ಭಾವನೆ ಮತ್ತು ಹಗುರ ಮನಸ್ಸನ್ನ ತರ್ತಾರೆ. ಅವರೊಂದಿಗೆ ಮಾತನಾಡಿದಾಗ ಜೀವನದ ಮೇಲೆ ಹೊಸ ನಂಬಿಕೆ ಹುಟ್ಟುತ್ತದೆ. ಇದರಿಂದ ಮನೆಯ ವಾತಾವರಣ ಸುಧಾರಿಸುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಈ ಭೇಟಿ ಕರ್ಮ ಸಂಬಂಧದ ಸಂಪರ್ಕವಾಗಿರಬಹುದು. ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ ಕೂಡ ನಿಧಾನವಾಗಿ ಬೆಳವಣಿಗೆ ಆರಂಭವಾಗುತ್ತದೆ. ಈ ಮೂಲಕ ಹಣಕಾಸಿನ ಪರಿಸ್ಥಿತಿಯನ್ನು ಕೂಡ ಬಲಪಡಿಸಿಕೊಳ್ಳಬಹುದು. ಖಂಡಿತವಾಗಿ ಕೆ ಅಕ್ಷರದ ವ್ಯಕ್ತಿಯ ಆಗಮನ ಈ ರಾಶಿ ಚಕ್ರದವರ ಜೀವನದಲ್ಲಿ ಹೊಸ ಅಧ್ಯಾಯದ ಪ್ರಾರಂಭವಾಗಿರುತ್ತೆ. ಮನಸ್ಸಿಗೆ ಶಾಂತಿ, ಆರ್ಥಿಕ ಬೆಳವಣಿಗೆ, ಸಂಬಂಧದಲ್ಲಿ ಸುಧಾರಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇವೆಲ್ಲವೂ ಈ ಸಮಯದ ಮುಖ್ಯ ಲಕ್ಷಣಗಳು. ನೀವು ಅವಕಾಶವನ್ನು ಗುರುತಿಸಿ ಧೈರ್ಯದಿಂದ ಮುಂದೆ ನಡೆದರೆ ಜೀವನದಲ್ಲಿ ಕಾಯುತ್ತಿದ್ದಂತಹ ಉನ್ನತಿ ನಿಧಾನವಾಗಿ ನಿಮ್ಮದಾಗುತ್ತದೆ. ಒಂದು ಕಡೆ ಎಚ್ಚರಿಕೆ ಕೂಡ ಇರಬೇಕು. ನೀವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವ ಮೊದಲು ಸಮಯವನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಅವರಿಗೆ ಕೃತಜ್ಞತೆಯನ್ನು ಕೂಡ ತೋರಿಸಬೇಕು. ಒಮ್ಮೆ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರವಾದರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ವಿಶೇಷತೆಗಳು ಕೂಡ ದೂರವಾಗುತ್ತೆ. ನೀವು ಮತ್ತೆ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬರುವಂತಹ ಪರಿಸ್ಥಿತಿ ಬರುತ್ತದೆ. ಇದರಿಂದಾಗಿ ಅವರಿಗೆ ಕೃತಜ್ಞತೆ ಭಾವನೆಯನ್ನು ತೋರಿಸಿ ಅವರು ಕೊಡುವಂತಹ ಪ್ರತಿಯೊಂದು ಸಲಹೆ ಕೂಡ ಕೃತಜ್ಞತೆ ಭಾವನೆಯಿಂದ ಸ್ವೀಕರಿಸಿ ನಿಮ್ಮ ಮತ್ತು ಅವರ ಮಧ್ಯೆ ಜಗಳ ಬರದಂತೆ ನೋಡಿಕೊಳ್ಳಿ. ತಪ್ಪು ಅಭಿಪ್ರಾಯಗಳು ಬಂದರೆ ಖಂಡಿತವಾಗಿ ಎಂಥದೇ ಸಂಬಂಧ ಆದರೂ ಕೂಡ ಮಧ್ಯ ಬಿರುಕು ಬರುತ್ತೆ. ಆದ್ದರಿಂದ ಕನ್ಯಾ ರಾಶಿಯವರೇ ಕೋಪವನ್ನು ಬಿಟ್ಟು ತಾಳ್ಮೆಯಿಂದ ಮುಂದುವರಿಯಿರಿ. ಅವರು ನೀಡುವಂತಹ ಸಲಹೆ ನಿಮ್ಮ ಹಲವಾರು ವರ್ಷಗಳ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಉತ್ತಮವಾದ ಮಾರ್ಗದರ್ಶಕರು ಸಿಕ್ಕಾಗ ನಿಮ್ಮ ದಾರಿಯಲ್ಲಿ ಸುಗಮವಾಗಿ ನೀವು ಸಾಗೋದಕ್ಕೆ ಸಹಾಯ
ಕೂಡ ಸಿಗ್ತಾ ಹೋಗುತ್ತೆ. ಆದ್ದರಿಂದ ನಾವು ತಿಳಿಸಿರುವಂತಹ ಪರಿಹಾರವನ್ನು ಮಾಡಬೇಕು. ಖಂಡಿತವಾಗಿ ಒಳ್ಳೆಯ ಪುಸ್ತಕವನ್ನು ಓದಬೇಕು, ಧ್ಯಾನ, ಯೋಗ, ಪ್ರಾಣಾಯಾಮವನ್ನು ಮಾಡಬೇಕು, ತಾಳ್ಮೆಯಿಂದ ಇರಬೇಕು, ದೇವರಿಗೆ ಪ್ರತಿದಿನ ಪೂಜೆಯನ್ನು ಸಲ್ಲಿಸಬೇಕು, ಹೊಸ ವ್ಯಕ್ತಿಗೆ ಗೌರವವಾಗಿ ನೋಡಿಕೊಳ್ಬೇಕು. ಇದನ್ನೆಲ್ಲ ನೀವು ಮುಂದುವರಿಸ್ಕೊಂಡು ಹೋದರೆ ನಿಮ್ಮ ಜೀವನ ಅದ್ಭುತವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇಲ್ಲಿಯವರೆಗೆ ಪಟ್ಟಂತಹ ಕಷ್ಟ, ನೋವು, ದುಃಖ, ಕಣ್ಣೀರು ಇನ್ನು ಮುಂದೆ ಬರೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕನ್ಯಾ ರಾಶಿಯವರ ಹೊಸ ಸುವರ್ಣ ಅಧ್ಯಾಯ ಪ್ರಾರಂಭವಾಗುವಂತಹ ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೆ ಕೂಡ ಅವರು ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂತಹ ವಿಶೇಷವಾದ ವ್ಯಕ್ತಿ ಆಗುವಂತಹ ಒಂದು ಶಕ್ತಿಯ ರೂಪಕವಾಗುವಂತಹ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಪ್ರಾರಂಭವಾಗುತ್ತೆ. ನಿಮ್ಮ ಜೀವನದಲ್ಲಿ ತುಂಬಿರುವಂತಹ ಕಹಿಗೆಲ್ಲ ಸಿಹಿಯಾಗಲಿ ಎಂದು ಹಾರೈಸುತ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.